ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ಯೈಃ ಅಸ್ಯೋದ್ಭವಾದಿದಮಶೇಷವಿಶೇಷತೋऽಪಿ ವನ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೇತಾಪತ್ರಯಾಪಹಂ पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ते गुरुन् मम मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे आगतादित्रिकालज्ञम् आगमार्थविशारदम् त्यागभोगसमायुक्तं भागण्णार्यगुरुं भजे जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे तपस्वाध्यायशुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम् श्रीगुरुभ्यो नमः हरि ओಂ ಇಂದು ನಾವು ಶುರು ಮಾಡುವಂತಹ ಹರಿಕಥಾಮೃತ ಸಾರ ಸಂಪೂರ್ಣವಾಗಿ ನಿರ್ವಿಘ್ನವಾಗಿ ಸಮಾಪ್ತಿ ಆಗಲಿ ಅಂತ ಎಲ್ಲರೂ ಕೂಡ ಪರಮಾತ್ಮನಲ್ಲಿ ವಿಶೇಷವಾದ ಭಕ್ತಿಪೂರ್ವಕವಾದ ನಮಸ್ಕಾರವನ್ನ ಮಾಡೋಣ. ಗುರು ಹಿರಿಯರ ಅನುಗ್ರಹ, ಎಲ್ಲ ದಾಸಶ್ರೇಷ್ಠರ ಅನುಗ್ರಹ ನಮ್ಮ ಮೇಲೆ ಇರಲಿ. ಇದೇ ರೀತಿಯಾಗಿ ಅನವರತವಾಗಿ ಸಚ್ಚಾಸ್ತ್ರದ ಪಾಠಗಳು ಆಗಲಿ ಎನ್ನುವಂತಹ ಬಯಕೆ ನಮ್ಮಲ್ಲೂ ಬರಲಿ, ಸದಾ ಕಾಲ ಆಗ್ತಾನೆ ಇರಲಿ ಅಂತ ಪ್ರಾರ್ಥನೆ ಮಾಡ್ತಾ, ಈ ಹರಿಕಥಾಮೃತ ಸಾರದ ಕರ್ತೃಗಳ ಬಗ್ಗೆ, ಜಗನ್ನಾಥದಾಸರ ಬಗ್ಗೆ ಅವರ ಸ್ವಲ್ಪ ಅವರ ಜೀವನ ಚರಿತ್ರೆಯನ್ನ ನೋಡೋಣ. ನಮ್ಮ ಮಧ್ವ ಸಿದ್ಧಾಂತದ ಅತ್ಯಂತ ಗುಹ್ಯಾತಿ ಗುಹ್ಯವಾಗಿ ಇರುವಂತಹ ಪ್ರಮೇಯಗಳನ್ನ, ಪಂಡಿತರಿಗೂ ಗೊತ್ತಾಗದೇ ಇರುವಂತಹ ಅನೇಕ ಪ್ರಮೇಯಗಳನ್ನ ಆಡು ಭಾಷೆಯಲ್ಲಿ ಜೋಡಿಸಿಕೊಟ್ಟವರು ಈ ಎಲ್ಲ ದಾಸಶ್ರೇಷ್ಠರು. ಈ ಮಧ್ವಾಚಾರ್ಯರ ಸಾಕ್ಷಾತ್ ಶಿಷ್ಯರಾದ ನರಹರಿ ತೀರ್ಥರ ಕಾಲಕ್ಕೆ ದಾಸಪಂಥದ ಉಗಮವಾದದ್ದು. ಪ್ರಾಬಲ್ಯವನ್ನ ಪಡೆದ್ದು ಶ್ರೀಪಾದರಾಜರಿಂದ ಮತ್ತು ವ್ಯಾಸರಾಜರ ಕಾಲದಲ್ಲಿ. ವ್ಯಾಸರಾಜರ ಕಾಲದಲ್ಲಿ ಸಾಕ್ಷಾತ್ ಪುರಂದರದಾಸರೇ ಮೊದಲಾದವರು ಇದ್ದರು. ಅದು ಪುರಂದರದಾಸರ ನಂತರ ಇನ್ಯಾವ ದಾಸರೂ ಕೂಡ ಬರಲಿಲ್ಲ ಕನ್ನಡ ಸಾಹಿತ್ಯದಲ್ಲಿ. ಪುರಂದರದಾಸರಾದ ಮೇಲೆ 250 ವರ್ಷಗಳವರೆಗೆ ದಾಸಪಂಥದ ಪ್ರಭಾವವೇ ಆಗಲಿಲ್ಲ. ಆದ್ದರಿಂದ ಪುನಃ 18ನೇ ಶತಮಾನದಲ್ಲಿ ವಿಜಯದಾಸರು ಮೊದಲಾದ ಮಹನೀಯರು ಅವತಾರ ಮಾಡಿ ದಾಸ ಸಾಹಿತ್ಯದ ಸೃಷ್ಟಿಯನ್ನ ಅದ್ಭುತವಾಗಿ ಮಾಡತೊಡಗಿದರು. ಅಂತಹ ದಾಸಶ್ರೇಷ್ಠರಲ್ಲಿ ಜಗನ್ನಾಥದಾಸರು ಕೂಡ ಒಬ್ಬರು. ಇವರು ನೈಜಾಂ ಸಂಸ್ಥಾನ ಅಂತ ಇವರ ತಂದೆ ಇರುವಂತಹದ್ದು. ಈ ಮಾನವಿ ಕ್ಷೇತ್ರದ ಹತ್ತಿರ ಇರುವಂತಹ ಭಾಗ್ಯವಾಟ ಗ್ರಾಮದಲ್ಲಿ
ನರಸಪ್ಪ ಎಂಬುವಂತಹ ಶಾನುಭೋಗರಿದ್ದರು. ಅವರ ಪತ್ನಿ ಲಕ್ಷ್ಮಕ್ಕ. ಇವರು ರಾಯರ ಮಠಾಧೀಶರಾದ ಸುಮತೀಂದ್ರ ತೀರ್ಥ ಶ್ರೀಪಾದಂಗಳವರಲ್ಲಿ ಶಿಷ್ಯವೃತ್ತಿಯನ್ನ ಮಾಡ್ತಾ ಇದ್ರು. ಅಲ್ಲಿ ಅವರ ಅಧ್ಯಯನವನ್ನ ಮಾಡಿದ್ರು. ಹಾಡಿನಲ್ಲೂ ಬಹಳ ನಿಪುಣರು. ಅವರ ಹಾಡನ್ನ ಕೇಳಿ ಉತ್ತರಾದಿ ಮಠಾಧೀಶರಾದ ಸತ್ಯಪೂರ್ಣ ತೀರ್ಥರು ಪರಾವಸು ನಾಮಕ ಗಂಧರ್ವ ಇವರು ಅಂತ, ಗಂಧರ್ವರಲ್ಲಿ ಪರಾವಸು ಎನ್ನುವಂತ ಒಬ್ಬ ಗಂಧರ್ವ ಇದ್ದಾರೆ, ಆ ಗಂಧರ್ವರೇ ಇವರು ಅಂತ ಹೇಳಿ ಇವರಿಗೆ ಬಿರುದನ್ನ ಕೊಟ್ಟಿದ್ರು ಉತ್ತರಾದಿ ಮಠಾಧೀಶರಾದ ಸತ್ಯಪೂರ್ಣ ತೀರ್ಥರು. ಈ ನರಸಪ್ಪನವರು ಇವರೂ ಕೂಡ ದಾಸದೀಕ್ಷೆಯನ್ನ ತೆಗೆದುಕೊಂಡಿದ್ರಂತೆ. ಯಾರ ಹತ್ತಿರ ಅಂತಂದ್ರೆ ಪಂಗನಾಮ ತಿಮ್ಮಣ್ಣ ದಾಸರಿಂದ ದಾಸದೀಕ್ಷೆಯನ್ನ ತೆಗೆದುಕೊಂಡಿದ್ದರು. ಇವರ ಅಂಕಿತ ನಾಮ ನರಸಿಂಹ ವಿಠಲ ಅಂತ. ಇವರ ಪುತ್ರರೇ ಜಗನ್ನಾಥ ದಾಸರು. ಶಾಲಿವಾಹನ ಶಕ 1450 ಕೀಲಕ ಸಂವತ್ಸರ ಶ್ರಾವಣ ಶುದ್ಧ ದ್ವಿತೀಯ. ಡೇಟ್ ಹೇಳಬೇಕು ಅಂತಂದ್ರೆ 27/7/1728. ಅಂದಿನ ದಿನ ಅವರ ಜನನ ಆಯಿತು. ಅವರ ತಂದೆ ಈ ಕೂಸಿಗೆ ಶ್ರೀನಿವಾಸಪ್ಪ ಅಂತ ನಾಮಕರಣ ಮಾಡ್ತಾರೆ. ಸಕಾಲದಲ್ಲಿ ಉಪನಯನ ಸಂಸ್ಕಾರಾದಿಗಳನ್ನ ಮಾಡ್ತಾರೆ. ಅದ್ಭುತವಾಗಿ ಶಾಸ್ತ್ರಾಭ್ಯಾಸವನ್ನ ಮನೆಯಲ್ಲಿ ಏನೇ ಕೊಡಬಹುದಾದಂತಹ ಅಭ್ಯಾಸವನ್ನ ಮಾಡಿಸ್ತಾರೆ. ವಿದ್ಯೆಯನ್ನು ಕೊಡುವ ವಿದ್ಯೆಯನ್ನ ಅದ್ಭುತವಾಗಿ ಕಲಿಸ್ತಾರೆ ಇವರು. ಈ ಶಾಸ್ತ್ರಾಭ್ಯಾಸಕ್ಕಾಗಿ, ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ರಾಘವೇಂದ್ರ ಸ್ವಾಮಿಗಳ ಮಠಾಧೀಶರಾದ ವರದೇಂದ್ರ ತೀರ್ಥರ ಹತ್ತಿರ ಕರೆದುಕೊಂಡು ಹೋಗ್ತಾರಂತೆ ಈ ಶ್ರೀನಿವಾಸಪ್ಪನನ್ನ. ಆವಾಗ ಈ ಶ್ರೀನಿವಾಸಪ್ಪ, ಈ ಬಾಲಕ ವರದೇಂದ್ರ ತೀರ್ಥರನ್ನ ವರದಿಂದ ಪಂಚರತ್ನ ಎನ್ನುವಂತಹ ಅವರ ಬಗ್ಗೆ 5 ಶ್ಲೋಕಗಳನ್ನ ಮಾಡಿ ಸ್ತೋತ್ರ ಮಾಡ್ತಾರಂತೆ. ಇಂತಹ ತೇಜಸ್ವಿಯಾದ ಈ ಬಾಲಕನನ್ನ ನೋಡಿ, ಅವನ ಒಂದು ಚಾತುರ್ಯತೆಯನ್ನ ನೋಡಿ ಬಹಳ ಸಂತುಷ್ಟರಾಗಿ ಶ್ರೀಗಳವರು ಇವರನ್ನ ಶಿಷ್ಯನಾಗಿ ಸ್ವೀಕಾರ ಮಾಡ್ತಾರೆ. ಅದ್ಭುತವಾದ ಮೇಧಾಶಕ್ತಿ. ಎಲ್ಲಾ ಶಾಸ್ತ್ರಗಳನ್ನು, ನ್ಯಾಯ ವೇದಾಂತಾದಿ ವ್ಯಾಕರಣ ತರ್ಕ ಎಲ್ಲವನ್ನೂ ಕೂಡ ತಳಸ್ಪರ್ಶಿಯಾದ ಜ್ಞಾನವನ್ನ ಪಡಿತಾರೆ. ಇವರು 17-18ನೇ ವಯಸ್ಸಿನಲ್ಲಿಯೇನೆ ಸುಧಾಂತದವರೆಗೂ ಸಂಪೂರ್ಣವಾಗಿ ಓದಿ ಮುಗಿಸ್ತಾರಂತೆ. ಸುಧಾ, ಚಂದ್ರಿಕಾ ಉದ್ಗ್ರಂಥಗಳನ್ನ, ತರ್ಕತಾಂಡವ ಇವೇ ಮೊದಲಾದ ಉದ್ಗ್ರಂಥಗಳನ್ನ ಓದಿ ಮುಗಿಸ್ತಾರೆ. ಇವರಿಗೆ ಅದ್ಭುತವಾದ ಸಂಸ್ಕೃತ ಭಾಷೆಯಲ್ಲಿ ನಿರರ್ಗಳತೆಯಾಗಿ ಮಾತನಾಡುವುದು, ಸಂಸ್ಕೃತದಲ್ಲಿ ಪ್ರೀತಿ ಅಲ್ಲ ವ್ಯಾಮೋಹವಲ್ಲ, ಬಹಳ ಮೋಹ. ಪ್ರೀತಿ ಇರಬೇಕ್ರಿ, ಮೋಹ ಇರಬಾರದು. ಎಲ್ಲಾ ಶಾಸ್ತ್ರಗಳು ಆಚಾರ್ಯರಲ್ಲಿ ಅದ್ಭುತವಾದ ಭಕ್ತಿ, ಪರಮಾತ್ಮನಲ್ಲಿ ಅಕಾಟ್ಯವಾದ ಪ್ರೇಮ ಇವೆಲ್ಲವೂ ಇದೆ. ಆದರೆ ಸಂಸ್ಕೃತ ಭಾಷೆಯೇ ಶ್ರೇಷ್ಠ ಎನ್ನುವಂತಹ ಒಂದು ಮೋಹ ಇವರನ್ನ ಆವರಿಸಿತ್ತು. ಪ್ರಾಕೃತ ಭಾಷೆಗಳು, ಪ್ರಾಂತೀಯ ಭಾಷೆಗಳ ಮೇಲೆ ಸ್ವಲ್ಪ ತಾತ್ಸಾರ ಇತ್ತು. ಬಹಳ ವ್ರತನಿಷ್ಠರು. ಯಾರ ಮನೆಗೂ ಕೂಡ ಊಟಕ್ಕೆ ಹೋಗ್ತಿರ್ಲಿಲ್ಲ. ತಮ್ಮ ಮನೆಯಲ್ಲಿ ಏನೇ ಅನೇಕ ಶಿಷ್ಯರನ್ನ ಇಟ್ಟುಕೊಂಡು ಅವರಿಗೆ ಬರುವಂತಹ ದಕ್ಷಿಣೆ ಮುಂತಾದವುಗಳಿಂದ ಅವರಿಗೆ ಭೋಜನವನ್ನ ಹಾಕಿ ಅವರೇ ಶಾಸ್ತ್ರಾಭ್ಯಾಸವನ್ನ ಮಾಡಿಸ್ತಾ ಇದ್ರು. ಆದ್ದರಿಂದ ಇವರು ಸ್ವಲ್ಪ ಪ್ರಾಂತೀಯ ಭಾಷೆಗಳ ಮೇಲೆ ತಾತ್ಸಾರ ಬಹಳ. ಒಮ್ಮೆ ವಿಜಯದಾಸರು ಬರ್ತಾರೆ, ಮಾನವಿ ಆ ಒಂದು ಕ್ಷೇತ್ರಕ್ಕೆ ಬರ್ತಾರೆ. ಅವರು ವಿಜಯದಾಸರ ವೃತ್ತಿ ಹೇಗೆ ಅಂತ, ನಾವು ಯಾವ ಒಂದು ಊರಿಗೆ ಹೋಗ್ತೇವೋ ಅಲ್ಲೆಲ್ಲ ಭಿಕ್ಷೆಯನ್ನ ಕೇಳಿ ಅದರಿಂದ ಬಂದಂತಹ ದವಸ ಧಾನ್ಯಗಳಿಂದ ಅಲ್ಲಿರುವಂತಹ ಸಜ್ಜನರಿಗೆ ಹರಿಪ್ರಸಾದವನ್ನ ಉಣಬಡಿಸುವುದೇ ಅವರ ವೃತ್ತಿಯಾಗಿರುತ್ತೆ. ಮನೆಗೆ ಹೋದಾಗ ಹೊಸ ಹೊಸ ಹಾಡುಗಳನ್ನ ಕಟ್ಟಿ ಹಾಡುವಂಥದ್ದು ಅವರ ವೃತ್ತಿ. ಶ್ರೀನಿವಾಸನ ಮನೆಗೆ, ಈ ಶ್ರೀನಿವಾಸಾಚಾರ್ಯರ ಮನೆಗೆ ಅವರು ಗೋಪಾಳವನ್ನ ಕೇಳಲಿಕ್ಕೆ ಬರ್ತಾರೆ. ಗೋಪಾಳವನ್ನ ಕೇಳಲಿಕ್ಕೆ ಬಂದಾಗ
ಆ ತನ್ನ ಶಿಷ್ಯನ ಹತ್ತಿರವೇನೆ ಹೇಳಿ ಕಳಿಸ್ತಾರೆ. ಆ ದಾಸ ಬಂದಿದ್ದಾನೆ, ಹೋಗು ಒಂದಿಷ್ಟ ಅಕ್ಕಿ ಹಾಕಿ ಮುಂದೆ ಹೋಗು ಅಂತ ಹೇಳು ಅಂತ. ಅವ್ರು ಹಾರಾಡ್ತಾ ಇದ್ದಾರೆ, ಅಕ್ಕಿ ಹಾಕಿದ್ದು ಗೊತ್ತಿಲ್ಲ. ದಾಸರೇ ಮುಂದೆ ಹೋಗ್ಬೇಕಂತೆ ಅಂತ ಹೇಳಿದ್ರು. ಅದಕ್ಕೆ ಅವರು ಹೇಳ್ತಾರೆ, ಆಚಾರ್ಯರಿಗೆ ಹೇಳು, ಇವತ್ತು ಮಧ್ಯಾಹ್ನ ಹರಿಪ್ರಸಾದವನ್ನ ಸ್ವೀಕಾರ ಮಾಡ್ಲಿಕ್ಕೆ ಅಲ್ಲಿಗೆ ಬರಬೇಕು ಅಂತ ಹೇಳು. ಶಿಷ್ಯ ಬಂದು ಅದೇ ರೀತಿ ಹೇಳ್ತಾನೆ. ಇವ್ರು ಹೇಳ್ತಾರೆ, ಶ್ರೀನಿವಾಸಾಚಾರ್ಯರು ಇವತ್ತು ಹೊಟ್ಟೆ ನೋವು, ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳು. ಹೋಗಿ ಹಾಗೆ ಹೇಳ್ತಾನೆ. ಆದರೆ ಅವರು ಆಯ್ತು ಸರಿ ಅಂತ ಹೇಳಿ ವಿಜಯದಾಸರು ಹೋಗ್ತಾರೆ. ಆ ಶಿಷ್ಯ ಬಂದ ಮೇಲೆ ಅವರಿಗೆ ಅವರ ಬಗ್ಗೆ ನಿಂದನೆಯನ್ನ ಮಾಡ್ತಾನೆ ಈ ಶ್ರೀನಿವಾಸಾಚಾರ್ಯರು. ಆಗಿನ ಕಾಲದ ಕೆಟ್ಟ ಭಾಷೆ. ಈ ಕೂಸಿ ಮಗ, ದಾಸನ ವಿದ್ಯೆ ಏನು, ಸಾಧನವೇನು, ಜ್ಞಾನವೇನು, ಅಪರೋಕ್ಷ ಏನು, ಏನು ಗೊತ್ತು ಮಧ್ವ ಸಿದ್ಧಾಂತದ ಸಾರ? ಜ್ಞಾನ ಇದ್ದವರಿಗೆ ಮಾತ್ರ ಮೋಕ್ಷವೇ ಹೊರತು ಈ ಎಲ್ಲಾ ಪದ್ಯ ಕಟ್ಟಿ ಹಾಡುವಂಥವರಿಗೆ ಮೋಕ್ಷ ಇಲ್ಲ. ಸಂಸ್ಕೃತ ಭಾಷೆಯನ್ನು ಓದಿದವರಿಗೇ ಮೋಕ್ಷ ಅಂತ ಅವಹೇಳನೆಯನ್ನು ಮಾಡ್ತಾರೆ. ಈ ವಿಜಯದಾಸರ ಬಗ್ಗೆ ಮಾಡಿರುವಂತಹ ಈ ನಿಂದನೆಯನ್ನ ಗೋಪಾಲದಾಸರು ಕೇಳುತ್ತಾರೆ. ಗೋಪಾಲದಾಸರು ವಿಜಯದಾಸರ ಶಿಷ್ಯರು. ನಮಸ್ಕಾರ ಆಚಾರ್ಯ. ನಮಸ್ಕಾರ. ವಿಜಯದಾಸರ ಶಿಷ್ಯರು. ಆದ್ದರಿಂದ ಇವರು ಅಯ್ಯೋ ಹೀಗ ಮಾತಾಡಬಾರ್ದಿತ್ತು ಶ್ರೀನಿವಾಸಾಚಾರ್ಯರು. ಯಾಕೆ ಅಂತಂದ್ರೆ ಇವರಿಗೆ ಈ ಶ್ರೀನಿವಾಸಾಚಾರ್ಯರು ಆಗಾಗ ವಿಜಯದಾಸರ ಕೆಲವೊಂದು ಪವಾಡಗಳನ್ನ ಕೇಳ್ತಾ ಇರ್ತಾರೆ, ಹಾಡುಗಳನ್ನ ಕೇಳ್ತಾ ಇರ್ತಾರೆ. ಆದ್ರೆ ಇದು ಕನ್ನಡ ಭಾಷೆ ಅಂತ ತಾತ್ಸಾರ, ಅದರ ಮೇಲೆ ಬದ್ಧ ವಿರೋಧ, ವೈರತ್ವ ಅದರಲ್ಲಿ ಇರುತ್ತದೆ, ಕನ್ನಡ ಭಾಷೆ ಅಂತ. ನೋಡಿ ಹೇಗೆ ಸಾಕ್ಷಾತ್ ಅವರ ತಂದೆಯವರೇ ದಾಸ ದೀಕ್ಷೆಯನ್ನ ಪಡೆದಿರ್ತಾರೆ, ಅವರೂ ಕೂಡ ಕನ್ನಡದಲ್ಲಿ ಪದ್ಯವನ್ನ ರಚಿಸಿರ್ಬೇಕಾದ್ರೆ ಸ್ವಲ್ಪ ಸುಧಾಂತದವರೆಗೆ ಅದ್ಭುತವಾದ ಜ್ಞಾನ ಪಡೆದಿದ್ದೇನೆ ಅಂತ ಹೇಳಿ ಅಹಂಕಾರ, ಅಂದ್ರೆ ಉತ್ತಮರನ್ನೂ ಬಿಡೋದಿಲ್ಲ. ನಾವೆಲ್ಲ ಭಗವದ್ಗೀತೆಯಲ್ಲಿ ಕೇಳಿದ್ದೇವೆ, ಸತ್ವರದ ಸ್ತಂಭ ಗುಣಗಳು ಇರುವುದರಿಂದ ಉತ್ತಮರನ್ನೂ ಬಿಡೋದಿಲ್ಲ, ಅಹಂಕಾರ ಬಂದೇ ಬಿಡುತ್ತದೆ. ಅದರಿಂದ ಬಹಳ ತಾತ್ಸಾರವಾಗಿ ಈ ರೀತಿಯಾಗಿ ಬೈದಿದ್ದನ್ನ ಕೇಳಿ ಗೋಪಾಲದಾಸರಿಗೆ ಬಹಳ ನೋವಾಗತ್ತೆ. ಏನು ಹೀಗೆ ಅವರು ಹೇಳಿ ಕಳಿಸಿದ್ರು. ಸ್ವಲ್ಪ ದಿನ ಆದ ಮೇಲೆ ಆಚಾರ್ಯರಿಗೆ ಘೋರವಾದ ಹೊಟ್ಟೆ ಶೂಲೆ, ಹೊಟ್ಟೆ ನೋವು ಶುರುವಾಯಿತು, ಘೋರವಾದದ್ದು. ಕ್ಷಯರೋಗವೂ ಬಂತು, ಎಲ್ಲಾ ಅವಯವಗಳು ತಮ್ಮ ಶಕ್ತಿಯನ್ನ ಕಳೆದುಕೊಳ್ತಾ ಇವೆ. ದೊಡ್ಡ ಕ್ಷಯರೋಗ. ಎಷ್ಟೇ ಔಷಧವನ್ನು ಕೊಟ್ಟರು, ಉಪಚಾರಗಳನ್ನು ಮಾಡಿದ್ರು, ಯಾವುದೇ ರೀತಿ ಗುಣಮುಖ ಆಗ್ಲಿಲ್ಲ. ತಾಯಿ ಜೊತೆಗೆ ತಿರುಪತಿಗೆ ಹೋಗ್ತಾರೆ, ಘಟಿಕಾಚಲಕ್ಕೆ ಹೋಗ್ತಾರೆ, ಅಲ್ಲಿ ಹರಿವಾಯು ಗುರುಗಳ ಸೇವೆಯನ್ನ ಮಾಡ್ತಾರೆ, ಆದರೂ ಆಗೋದಿಲ್ಲ. ಮಂತ್ರಾಲಯಕ್ಕೆ ಬರ್ತಾರೆ, ಗುರು ಸಾರ್ವಭೌಮರ ಸೇವೆಯನ್ನ ಮಾಡ್ತಾರೆ. ಆ ದಿನ ರಾಯರು ಬಂದು ಸ್ವಪ್ನದಲ್ಲಿ ಹೇಳ್ತಾರೆ, ಸೇವೆಯ ಮುಗಿದ ನಂತರ, ಭಗವದ್ಭಕ್ತರ ಅವಹೇಳನ ಮಾಡಿದ್ದೀಯಪ್ಪ ನೀನು, ದೊಡ್ಡ ಗೌರವ ವ್ಯಾಧಿ ನಿನಗೆ ಅಂಟಿಕೊಂಡಿದೆ, ಅದು ಹೋಗಬೇಕು ಅಂತಂದ್ರೆ ವಿಜಯದಾಸರಲ್ಲಿಗೆ ಹೋಗು, ಅವರ ಕಾಲಿಗೆ ಬೀಳು, ಕ್ಷಮೆ ಕೇಳು, ಅವರು ಪರಿಹಾರ ಮಾಡ್ತಾರೆ. ಅದರಂತೆ ರಾಯರ ಒಂದು ಆದೇಶದಂತೆ ಬಂದು ಚೀಕಲ ಪರ್ವಿಯಲ್ಲಿ ವಿಜಯದಾಸರ ಇರುವಂತಹ ಆ ಊರಿಗೆ ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ನನ್ನನ್ನು ಉದ್ಧಾರ ಮಾಡಿ, ನಿಮ್ಮನ್ನ ಅವಹೇಳನ ಮಾಡಿದ್ದೇನೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ಪಾದಗಳನ್ನು ಗಟ್ಟಿ ಹಿಡ್ಕೊಂಡು ಕೇಳಿದಾಗ ಅವ್ರು ಹೇಳ್ತಾರೆ, ನೀನು ನಿನ್ನ ಉದ್ಧಾರಕ ನಾನಲ್ಲ, ಆ ಭಾಗಣ್ಣದಾಸರು ಅಂತಿದ್ದಾರೆ ಗೋಪಾಲದಾಸರು, ಅವರಲ್ಲಿ ಹೋಗಿ ಕ್ಷಮೆ ಕೇಳು, ಉದ್ಧಾರವಾಗಬಹುದು, ಉದ್ಧಾರವಾಗತ್ತೆ, ಹೋಗು. ಗೋಪಾಲದಾಸರು ಕೂಡ ತ್ರಿಕಾಲಜ್ಞಾನಿಗಳು. ಶ್ರೀನಿವಾಸಾಚಾರ್ಯರು ಅಲ್ಲಿ ಹೋಗಿ ಕ್ಷಮೆಯನ್ನ ಕೇಳು ಅಂತ ಹೇಳಿದಾಗ, ಗುರುಗಳು ನನಗೆ ಆದೇಶ ಮಾಡಿದ್ದಾರೆ ರೋಗವನ್ನ ಪರಿಹಾರ ಮಾಡ್ಲಿಕ್ಕೆ, ಇವರನ್ನು ಕ್ಷಮಿಸಿ ನಾನು ರೋಗವನ್ನು ಪರಿಹಾರ ಮಾಡಬೇಕು
ಅಂತ ಹೇಳಿ ಅವರು ದಿವ್ಯ ದೃಷ್ಟಿಯಿಂದ ಅದನ್ನು ತಿಳಿದುಕೊಳ್ತಾರೆ. ಆ ಗೋಪಾಲದಾಸರು ಅತ್ಯಂತ ಕರುಣೆಯಿಂದ ಚಿಕಿತ್ಸೆಯನ್ನ ಶುರು ಮಾಡ್ತಾರಂತೆ. ಏನು ಚಿಕಿತ್ಸೆ? ನಮ್ಮ ಈಗಿನ ಕಾಲದಲ್ಲಿ ಸ್ವಲ್ಪ ನೋವಾಗಿದೆ, ಹಾಗಾಗಿದೆ ಹೀಗಾಗಿದೆ ಅಂದ್ರೆ ಮೊದಲಿಗೆ MRI ಸ್ಕ್ಯಾನ್. ಈ ಒಂದು ಹಾಸ್ಪಿಟಲ್ ಮಾಡಿರುವಂತ MRI ಸ್ಕ್ಯಾನ್ ಆ ಹಾಸ್ಪಿಟಲ್ ನೋಡೋದಿಲ್ಲ, ಅಲ್ಲೊಂದು ಬೇರೆ ಸ್ಕ್ಯಾನ್. ಒಂದು ತಿಂಗಳ ಹಿಂದೆ ಹೀಗಿತ್ತು, ಈ ತಿಂಗಳು ಚೇಂಜ್ ಆಗಿರೋದು ಇನ್ನೊಂದು MRI ಸ್ಕ್ಯಾನ್. ಇವ್ರು ಹಾಗೆ ಮಾಡ್ಲಿಲ್ಲ. ಅತ್ಯಂತ ವಿಚಿತ್ರವಾದ ಚಿಕಿತ್ಸೆ ಮಾಡ್ತಾರಂತೆ. ಸ್ನಾನಾದಿಗಳನ್ನ ಮಾಡಿ ಬರ್ರಿ, ಪರಿಶುದ್ಧವಾಗಿ ಬರ್ರಿ ಮರುದಿನ ಅಂತ ಹೇಳ್ತಾರೆ. ಬರ್ತಾರೆ ಶ್ರೀನಿವಾಸಾಚಾರ್ಯರು, ನರಸಿಂಹ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಅವರು ಉಪದೇಶ ಮಾಡಿ 2 ಜೋಳದ ರೊಟ್ಟಿಗಳನ್ನ, ಭಕ್ರಿ ಅಂತ ಕರಿತೀವಿ ನಾವು, ಭಕ್ರಿಯನ್ನ ಮಾಡಿಸಿ ತಮ್ಮ ಯೋಗ ಶಕ್ತಿಯಿಂದ ಅದರಲ್ಲಿ ಅಭಿಮಂತ್ರಿಸಿ ಅದನ್ನ ತಿನ್ಲಿಕ್ಕೆ ಕೊಡ್ತಾರೆ. ಬರೀ ಒಣ ಭಕ್ರಿ, ಯಾವ ಪಲ್ಯ ಇಲ್ಲ, ಚಟ್ನಿ ಪುಡಿ ಇಲ್ಲ, ಎಣ್ಣೆ ಇಲ್ಲ, ಏನಿಲ್ಲ, ಬರೀ ಭಕ್ರಿ ತಿನ್ನಬೇಕು. ಅನಂತರ ಭಗವಂತನ ಅನುಗ್ರಹದಿಂದ ಜ್ಞಾನ ಭಕ್ತಿ ವೈರಾಗ್ಯಾದಿಗಳು ಅವರಿಗೆ ವೃದ್ಧಿಯಾಗಲಿ, ಆಯುಷ್ಯ ವೃದ್ಧಿಯಾಗಲಿ ಅಂತ ಹೇಳಿ ಧನ್ವಂತರಿಯನ್ನ ಸ್ತೋತ್ರ ಮಾಡ್ತಾರೆ ಗೋಪಾಲದಾಸರು. ಅದೇ ಈ ಹಾಡು. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯಮಾಡು, ಸಣ್ಣವನು ಇವ ಕೇವಲ, ಬನ್ನ ಬಡಿಸುವ ರೋಗವನ್ನು ಮೋಚನ ಮಾಡಿ ಚೆನ್ನಾಗಿ ಪಾಲಿಸುವುದೋ ವಿಭುವೇ. ಜಗನ್ನಾಥದ ಅಂದ್ರೆ ಶ್ರೀನಿವಾಸಾಚಾರ್ಯರ ರೋಗದ ನಿಮಿತ್ತ, ಅವರ ರೋಗ ಪರಿಹಾರದ ನಿಮಿತ್ತ ಮಾಡಿರುವಂತಹ ಪದ್ಯ ಇದು. ಗೋಪಾಲದಾಸರು ಧನ್ವಂತರಿಯಲ್ಲಿ ಮನಃಪೂರ್ವಕವಾಗಿ ಪ್ರಾರ್ಥನೆ ಮಾಡಿ, ಉದ್ಧಾರ ಮಾಡಪ್ಪ ಇವನನ್ನ ಅಂತ ಕೇಳ್ಕೊಳ್ತಾರೆ. ಸ್ವಲ್ಪ ದಿನ ಆದ ಮೇಲೆ ಇವರಲ್ಲಿರುವಂತಹ ಹೊಟ್ಟೆ ನೋವು, ಕ್ಷಯರೋಗ ನಿಶೇಷವಾಗಿ ಆಮೂಲಾಗ್ರವಾಗಿ ಸಂಪೂರ್ಣವಾಗಿ ನಾಶವಾಗಿ ಹೋಗುತ್ತೆ. ಮತ್ತೆ ಎಲ್ಲಾ ಇಂದ್ರಿಯಗಳಲ್ಲೂ ಚೇತನ ಬರಲಿಕ್ಕೆ ಶುರು ಆಗತ್ತೆ. ಅವರು ತ್ರಿಕಾಲ ಜ್ಞಾನಿಗಳಾದ್ದರಿಂದ ಅವರಿಗೆ ಗೊತ್ತಾಗತ್ತೆ ಇವರ ಆಯುಷ್ಯ ಕ್ಷೀಣ ಆಗಿದೆ ಅಂತ. ಯಾಕೆ? ಮಹಾತ್ಮರ ನಿಂದನೆಯನ್ನ ಮಾಡುವುದರಿಂದ ಆಯುಷ್ಯ ಕ್ಷೀಣ ಆಗತ್ತೆ. ಆದ್ದರಿಂದ ನಿಮ್ದು ಆಯುಷ್ಯ ಕ್ಷೀಣ ಆಗಿದೆ ಅಂತ ಹೇಳಿ ತಮ್ಮ ಒಂದು 40 ವರ್ಷ ಆಯುಷ್ಯನ್ನ ಶ್ರೀನಿವಾಸಾಚಾರ್ಯರಿಗೆ ಧಾರೆ ಎಳೆದು ಕೊಡುತ್ತಾರೆ. ನಿನ್ನಿಂದ ಆಗಬೇಕಾದ ಕೆಲಸ ಇನ್ನೂ ಬೇಕಾದಷ್ಟು ಇದೆ ಅಂತ ಹೇಳಿ ತಮ್ಮ ಒಂದು 40 ವರ್ಷದ ಆಯುಸ್ಸನ್ನ ಶ್ರೀನಿವಾಸಾಚಾರ್ಯರಿಗೆ ಕೊಡ್ತಾರೆ. ಒಮ್ಮೆ ಗೋಪಾಲದಾಸರು ಅವರು ಆರಾಮಾಗಿ ಮತ್ತೆ ಅವರು ಮಾನವಿಗೆ ಬರ್ತಾರೆ. ಗೋಪಾಲದಾಸರು ತಿರುಪತಿಗೆ ಹೋಗ್ತಾ ಇರ್ತಾರೆ. ನಾನು ಹೋಗ್ತೇನೆ ಅಂತ ಹೇಳಿ ಶ್ರೀನಿವಾಸಾಚಾರ್ಯರು ಅವರೊಟ್ಟಿಗೆ ಹೋಗ್ತಾರೆ. ಇವರು ಶ್ರೀನಿವಾಸಾಚಾರ್ಯರು ಒಂದು ನಿಯಮವನ್ನ ಇಟ್ಟುಕೊಂಡಿರ್ತಾರೆ. ಬೆಳಗ್ಗೆ 1 ಹೊತ್ತು ಮಾತ್ರ ಊಟ ಅಂತ, ಏಕಭುಕ್ತ ವ್ರತ, ಪ್ರತಿದಿನ 1 ಹೊತ್ತು ಅಷ್ಟೇ ಊಟ ಮಾಡೋದು ಅಂತ. 1 ಹೊತ್ತು ಊಟ ಮಾಡಿ ತಿರುಪತಿ ಬೆಟ್ಟವನ್ನ ಏರ್ತಾ ಇದ್ದಾರೆ. ಕೇಳಬೇಕಾ? ಹಸಿವು ತಡ್ಕೊಳ್ಳಿಕ್ಕಾಗ್ಲಿಲ್ಲ, ಆಯಾಸ ಆಯಿತು, ಬಳಲ್ತಾ ಇದ್ದಾರೆ. ಒಂದು ಒಳ್ಳೆ ಕಲ್ಲನ್ನ ಊರಿ ಕುಳಿತುಕೊಂಡ್ರು. ಗೋಪಾಲದಾಸರು ಹೇಗೋ ಮಾಡಿ ಒಂದು ಆಹಾರವನ್ನ ತಂದ್ರಾಯ್ತು ಅಂತ ಆ ಕಡೆ ಆಹಾರವನ್ನ ತಂದುಕೊಳ್ಳಿಕ್ಕೆ ಹೋಗಿದ್ದಾರೆ. ತಗೊಂಡ್ಬರ್ಲಿಕ್ಕೆ ಹೋದಾಗ ಸಾಕ್ಷಾತ್ ಪರಮಾತ್ಮನೇನೆ ಗೋಪಾಲದಾಸರ ವೇಷವನ್ನ ಧರಿಸಿಕೊಂಡು ತಿರುಪತಿ ತಿಮ್ಮಪ್ಪನಿಗೆ ಏನು ನೈವೇದ್ಯವನ್ನ ಮಾಡಿದ್ರೋ ಅದನ್ನೇ ತಂದು, ತನಗೆ ಏನು ನೈವೇದ್ಯವನ್ನ ಮಾಡಿದ್ರು ಅದನ್ನೇ ತಂದು ಇವರಿಗೆ ತಿನ್ನಿಸ್ತಾರಂತೆ. ವಿಚಾರ ಮಾಡಿ, ಅಂತಹ ಪುಣ್ಯ ಮಹಾತ್ಮರು ಅಂತ. ಸಾಕ್ಷಾತ್ ಪರಮಾತ್ಮನೇ ಗೋಪಾಲದಾಸರ ವೇಷದಲ್ಲಿ ಬಂದು ಅವನಿಗೆ ನಿವೇದಿತವಾದ ಒಂದು ಪ್ರಸಾದವನ್ನ ಇವರಿಗೆ ತಿನ್ನಿಸ್ತಾನೆ. ಸ್ವಲ್ಪ ನಂತರ ಗೋಪಾಲದಾಸರು ಬರ್ತಾರೆ ಆಹಾರವನ್ನು ಹುಡುಕಿಕೊಂಡು. ಅಲ್ಲ ಗುರುಗಳೇ, ನೀವೇ ತಿನ್ನಿಸಿದ್ರಲ್ಲ, ಈಗ ಮತ್ತ್ಯಾಕೆ ಈ ಭೋಜನ ಅಂತ ಕೇಳಿದಾಗ ಮತ್ತವರು ತಮ್ಮ ದಿವ್ಯ ದೃಷ್ಟಿಯಿಂದ ನೋಡಿದಾಗ, ಎಂತಹ ಪುಣ್ಯಾತ್ಮನೋ ನೀನು,
ಸಾಕ್ಷಾತ್ ಪರಮಾತ್ಮನೇ ಬಂದು ನಿನಗೆ ಗುಣಪಡಿಸಿದ್ದಾನಪ್ಪ. ಬಹಳ ಮಹಾತ್ಮ ನೀನು ಅಂತ ಹೇಳಿದಾಗ ಅವರ ಒಂದು ಆನಂದಕ್ಕೆ ಪಾರವೇ ಇಲ್ಲ. ಜಗನ್ನಾಥದಾಸರ ಆನಂದ, ಶ್ರೀನಿವಾಸಾಚಾರ್ಯರ ಆನಂದಕ್ಕೆ ಪಾರವೇ ಇಲ್ಲ. ನಾನು ದಾಸದೀಕ್ಷೆಯನ್ನ ಪಡಿದ್ದೇನೆ, ದಯವಿಟ್ಟು ನನ್ನ ದಾಸಪಂಥಕ್ಕೆ ಸೇರಿಸಿಕೊಳ್ಳಿ ಅಂತ ಕೇಳಿದಾಗ ಗೋಪಾಲದಾಸರು ಹೇಳ್ತಾರೆ, ಹೋಗು, ಪಂಢರಾಪುರಕ್ಕೆ ಹೋಗು, ಆ ವಿಠಲನೇ ನಿನಗೆ ಅಂಕಿತವನ್ನ ಕೊಡ್ತಾನೆ ಹೇಳಿದಾಗ ತಿರುಪತಿಯ ದರ್ಶನ ಮಾಡಿ ಪಂಢರಾಪುರಕ್ಕೆ ಬರ್ತಾರೆ. ಚಂದ್ರಭಾಗಾ ನದಿಯಲ್ಲಿ ಸ್ನಾನ ಮಾಡಿ ಮೇಲೆ ಮೇಲೆ ಏಳಬೇಕು, ಒಂದು ಕಲ್ಲು ಬಂದು ಅವರಿಗೆ ತಾಕತ್ತು. ಅದರಲ್ಲಿ ನೋಡಿದಾಗ ಶ್ರೀ ಜಗನ್ನಾಥ ವಿಠಲ ಎನ್ನುವಂತಹ ಮಂಗಳಕರವಾದ ಅಕ್ಷರಗಳು ಕಾಣಿಸ್ತವೆ. ಅದನ್ನು ನೋಡಿದಾಗ ಓ ವಿಠಲ ನನಗೆ ಈ ಒಂದು ಅಂಕಿತದಿಂದಾಗಿ ಅನೇಕ ಸಾಹಿತ್ಯಗಳನ್ನ ಬರಲಿಕ್ಕೆ ಆಜ್ಞೆ ಮಾಡಿದ್ದಾನೆ ಅಂತ ಅಂದುಕೊಂಡು ಜಗನ್ನಾಥ ವಿಠಲ ಅಂತ ಅಂಕಿತದಿಂದ ಇವರು ಜಗನ್ನಾಥ ದಾಸರು ಅಂತ ಅವಾಗಿನಿಂದ ಪ್ರಸಿದ್ಧರಾಗ್ತಾರೆ. ಇವರೂ ಕೂಡ ಅನೇಕ ಪವಾಡಗಳನ್ನ ಮಾಡಿದ್ದಾರೆ. ಇವರಿಗೂ ಕೂಡ ಅನೇಕ ಜನ ಶಿಷ್ಯಂದ್ರಿದ್ದಾರೆ. ಇವರು 81 ವರ್ಷಗಳ ಕಾಲ ಬದುಕಿದ್ದರು. ಇವರು ಬೇರೆ ಯಾರೂ ಅಲ್ಲ, ಇವರ ಶಿಷ್ಯರು ಪ್ರಾಣೇಶದಾಸರು. ಪ್ರಾಣೇಶದಾಸರಿಗೆ ಗೊತ್ತು ಇವರು ಪ್ರಹ್ಲಾದರಾಜನ ತಮ್ಮ ಸಲ್ಲಾದ. ರಾಯರು ಕೂಡ ಹೇಳಿರ್ತಾರೆ, ಇವರು ಮಂತ್ರಾಲಯಕ್ಕೆ ಹೋದಾಗ ರಾಯರೊಟ್ಟಿಗೆ ಸಂಭಾಷಣೆಯನ್ನ ಮಾಡ್ತಾ ಇರ್ತಾರೆ. ಹೀಗೆ ಪ್ರಹ್ಲಾದರಾಜನ ತಮ್ಮ ಸಲ್ಲಾದ ಇವರು. ಪ್ರಾಣೇಶದಾಸರಿಗೆ ಗೊತ್ತಿದು. ಹೀಗೆ ಇವರು 81 ವರ್ಷಗಳ ಕಾಲ ಇದ್ದು ಚಾಲಿವಾಹನ ಶಕೆ 1731 ಶುಕ್ಲನಾಮ ಸಂವತ್ಸರ ಭಾದ್ರಪದ ಶುದ್ಧ ನವಮಿ ಭಾನುವಾರದ ದಿನ, ತಾರೀಕು 17/9/1809 ಅಂತಹ ದಿನ ಈ ನನಗೆ ಸಮಯ ಬಂದಿದೆ, ನಾನು ಬಿಡಬೇಕು ಅಂತ ಹೇಳಿ ಜಗನ್ನಾಥದಾಸರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಯಾವ್ಯಾವ ಅನುಷ್ಠಾನವನ್ನು ಮಾಡಬೇಕೆಲ್ಲವನ್ನು ಅನುಷ್ಠಾನ ಮಾಡಿ ಎಲ್ಲರನ್ನೂ ಮಲಗಿಸಿ ತಾವು ಎಚ್ಚರಿದ್ದು ಭಗವಂತನಲ್ಲಿ ಲಯ ಚಿಂತನೆಯನ್ನ ಮಾಡ್ತಾರೆ. ಶ್ವಾಸ ನಿರೋಧವನ್ನ ಮಾಡಿ ಯೋಗ ಶಕ್ತಿಯಿಂದ ಬ್ರಹ್ಮರಂಧ್ರ ಮೂಲಕ ಅವರು ಹೊರಟು ಹೋಗ್ತಾರೆ. ಇದನ್ನ ಶ್ರೀಧ ವಿಠಲದಾಸರು ಸಾಕ್ಷಾತ್ತಾಗಿ ನೋಡಿದ್ದಾರೆ. ಅವರ ಶಿಷ್ಯರೇ ಶ್ರೀಧ ವಿಠಲದಾಸರು. ಅಷ್ಟೇ ಅಲ್ಲ, ಹೋಗಬೇಕಾದ್ರೆ ತಮ್ಮ ಒಂದು ಅಂಶವನ್ನ ಅಲ್ಲೇ ಇರುವಂತಹ ಒಂದು ಕಂಬದಲ್ಲಿ ಇಟ್ಟು ಹೋಗ್ತಾರೆ. ಆದ್ದರಿಂದ ಆ ಕಂಬಕ್ಕೆ ಈಗ ಅತ್ಯಂತ ಗೌರವ ಆದರಾದಿಗಳು. ಜಗನ್ನಾಥದಾಸರ ಒಂದು ಅಂಶ ಇದೆ ಅದರಲ್ಲಿ. ಹೀಗೆ ಅವರು ಅದ್ಭುತವಾದ ಹರಿಕಥಾಮೃತಸಾರವನ್ನ ಈ ರಚಿಸಿ ನಮಗೆ ಅದ್ಭುತವಾದ ಕೊಡುಗೆ. ಕನ್ನಡದ ಸುಧಾ ಅಂತ ಕರೀತಾರೆ ಇದು. ಹೀಗೆ ನಮ್ಮ ಉದ್ಧಾರಕ್ಕಾಗಿಯೇನೆ ಅವರು ಈ ಒಂದು ಹರಿಕಥಾಮೃತ ಸಾರವನ್ನ ರಚಿಸಿಕೊಟ್ಟಿದ್ದಾರೆ. ಎಲ್ಲರಿಗೂ ಮಂಗಳವಾಗಲಿ. ಇವತ್ತು ಮಂಗಳಾಚರಣ ಸಂಧಿಯ ಮೊದಲನೆಯ ಒಂದು ಸಣ್ಣ ಪಲ್ಲವಿಯನ್ನ ಓದೋಣ. ಎಲ್ಲರಿಗೂ ಬರುತ್ತೆ, ಆದ್ದರಿಂದ ಎಲ್ಲರೂ ಕೂಡಿ ಹೇಳೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇನ್ನೊಮ್ಮೆ ಓದೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಆ ಹರಿಕಥಾಮೃತ ಸಾರ ಯಾವ್ದ್ಯಾವುದೋ ಕೇಳ್ತಾ ಇರ್ತೀವಿ ನಾವು. ಅಲ್ಲ, ಹರಿಕಥೆ, ಪರಮಾತ್ಮನ ಕಥೆ. ಏನು ಕಥೆ ಅವಂತು? ಎಷ್ಟಿಲ್ಲ. ಸೃಷ್ಟಿಯಾದಿ ವ್ಯಾಪಾರಗಳು ಎಷ್ಟಿದೆ. ಆ ಸೃಷ್ಟಿಯಾದಿ ವ್ಯಾಪಾರವೆಂಬ ಕಥೆ. ಆ ಕಥೆಯಲ್ಲಿ ಅಮೃತದಿಂದ ತೆಗೆಯಲ್ಪಟ್ಟಿರುವಂತಹ ಸಾರ ಯಾವುದು? ಆ ಆಧ್ಯಾತ್ಮ ರೂಪವಾದ ಅನುಸಂಧಾನ.
ಪರಮಾತ್ಮ ಎಲ್ಲ ವಸ್ತುಗಳಲ್ಲಿದ್ದಾನೆ, ನಮ್ಮಲ್ಲಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವಂತಹ ಅನುಸಂಧಾನವೇ ಸಾರ. ಈ ಸಾರವನ್ನ ಗುರುಗಳ ಕರುಣದಿಂದ ಅಪನಿತು ಹೇಳುವೆ. ಗುರುಗಳು ನನಗೆ ಅಷ್ಟು ಹೇಳಲಿಕ್ಕೆ ಆಗೋದಿಲ್ಲ, ಅಲ್ಪಮತಿ ನಾನು. ಅಪನಿತು ಅಂತಂದ್ರೆ ನನಗೆ ಎಷ್ಟು ಬುದ್ಧಿ ಇದೆಯೋ ಅಷ್ಟು ನಾನು ನಿಮಗೆ ಹೇಳ್ತೇನೆ. ಎಷ್ಟು ಬುದ್ಧಿ ಇದೆಯೋ ಅಷ್ಟು ಹೇಳಬೇಕು ಅಂತಂದ್ರೂ ಕೂಡ ಹೇಳುವಷ್ಟು ಶಕ್ತಿ ಗುರುಗಳ ಕರುಣದಿಂದ ಬಂದಿದೆ ನನಗೆ. ಆದ್ದರಿಂದ ಪರಮ ಭಗವದ್ ಭಕ್ತರು ಅಂತ ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಇದನ್ನ ಅತ್ಯಂತ ಆದರದಿಂದ ಕೇಳಬೇಕು. ಗೌರವ ಆದರಾದಿಗಳಿಂದ ಇದನ್ನ ಕೇಳಬೇಕು, ಕೇಳುವುದು, ಕೇಳ್ತಾರೆ. ಭಗವದ್ ಭಕ್ತರೇ ಇದಕ್ಕೆ ಅಧಿಕಾರಿಗಳು ಅಂತ ಇಲ್ಲಿ ಜಗನ್ನಾಥದಾಸರು ಈ ಮಂಗಳ ಪದ್ಯವನ್ನ ಮಾಡ್ತಾ ಇದ್ದಾರೆ. ಇದು ಪಲ್ಲವಿ. ಮುಂದಿನ ಇದರಲ್ಲಿ ಮಂಗಳ ಪದ್ಯ ಇದೆ, ಅದನ್ನ ನಾಳಿನ ಪಾಠದಲ್ಲಿ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಮಧ್ವೇಶ.